ಕನ್ನಡ ರಾಜ್ಯೋತ್ಸವವನ್ನು ನಾವು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನೌಕರರ ಸಂಘದಿಂದ ಇವತ್ತು ಆಚರಿಸಲಾಯಿತು. ಇದರ ಅಂದರೆ ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗಳ ಮತ್ತು ನಿಗಮ ಮಂಡಳಿಗಳ ಸಹಯೋಗದೊಂದಿಗೆ ಇವತ್ತನ್ನು ಆಚರಿಸಿದ್ವಿ. ಇವತ್ತು ಮುಖ್ಯ ಅತಿಥಿಗಳಾಗಿ ಹೆಸರಾಂತ ಕಲಾವಿದರಾದಂತಹ ಸುಂದರರಾಜ್ ಅವರು ಬಂದಿದ್ದರು. ಅದಾದ ನಂತರ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸೆಲ್ವಕುಮಾರ್ ಸಾಹೇಬರು ಬಂದಿದ್ದರು. ಹಾಗೆ KEDBಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಡಾಕ್ಟರ್ ಮಹೇಶ್ ಸಾಹೇಬರು ಬಂದಿದ್ದರು. ಮತ್ತು ಕರ್ನಾಟಕ ಉದ್ಯೋಗ ಮಿತ್ರದ ವ್ಯವಸ್ಥಾಪಕ ನಿರ್ದೇಶಕರಾದ ದುರ್ಗಾಸರಾಜ್ ಸರ್ ಬಂದಿದ್ದರು. ಹ್ಯಾಂಡಿಕ್ರಾಫ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ರಾಜಪ್ಪ ಸರ್ ಬಂದಿದ್ದರು. ಹಾಗೆ VTPCಯ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಕುಮಾರ್ ಅವರು ಬಂದಿದ್ದರು. ಮುಖ್ಯವಾಗಿ ತಾಂತ್ರಿಕ ಕೋರ್ಸ್ ನಿರ್ದೇಶಕರಾದಂತಹ ರಮೇಶ್ ಅವರು ಸಹ ಬಂದಿದ್ದರು. ಇದು ಭಾಳ ಅದ್ದೂರಿಯಾಗಿ ನಡೀತು. ಇದು ಕನ್ನಡ ಮತ್ತು ನಾಡಿನ ನುಡಿಯ ಸಂಸ್ಕೃತಿಯ ಬಿಂಬಿಸುವಂತಹ ಕೆಲಸವನ್ನು ನಾವು ಮಾಡಿದ್ದೀವಿ. ಮುಖ್ಯವಾಗಿ ನಾವೆಲ್ಲ ನೌಕರರು ಪ್ರತಿನಿತ್ಯ ನಮ್ಮ ಕೆಲಸ ಕಾರ್ಯಗಳಲ್ಲೇ ತಿಳ್ಕೊಂಡಿರ್ತೀವಿ. ಇದು ಕನ್ನಡ ಭಾಷೆ ಮತ್ತು ಕನ್ನಡ ನಾಡಿನ ತಿಳ್ಕೊಳ್ಳೋಕ್ಕೆ ಮತ್ತು ಎಲ್ಲ ನೌಕರರಿಗೆ ಭಾಳ ಅನುಕೂಲ ಆಯಿತು. ಈಗ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 1.5 ಗಂಟೆ ಸುಮಾರು 30 ತಂಡಗಳು ಇವತ್ತು ನಡೆಸ್ತಾ ಇದೆ. ಭಾಳ ಸೊಗಸಾಗಿ ಬರ್ತಾಯಿದೆ. ನಮಗೂ ಸಹ ಖುಷಿ ಆಗ್ತಾಯಿದೆ. ಓಕೆ ಸರ್ ಮಾತಾಡಿ. ನಮಸ್ಕಾರ. ವಾಣಿಜ್ಯ ಇಲಾಖೆ ನೌಕರ ಸಂಘ ಮತ್ತು ಎಲ್ಲ ಅಂಗಸಂಸ್ಥೆಗಳು ಸೇರಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಎಲ್ಲರಿಗೂ ಸಹಕಾರ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ತಮ್ಮೆಲ್ಲರ ಸಹಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ.